ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಪೊಲಿಟಿಕಲ್ ಸೈನ್ಸ್ 2023-24ನೇ ಸಾಲಿನ ನೀಲನಕ್ಷೆ ಆಧಾರಿತ 5 ಮತ್ತು 10 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಮೊದಲನೇ ಅಧ್ಯಾಯದಲ್ಲಿ ಕೇವಲ ನೀವು 3 ಪ್ರಶ್ನೆಗಳನ್ನು ಮಾತ್ರ ಓದಿ. ಮಧ್ಯಂತರ ಸರ್ಕಾರ, ಪ್ರಥಮ ಚುನಾವಣೆ, 1947ರ ಕಾಯ್ದೆ, ಈ 3 ಪ್ರಶ್ನೆಗಳನ್ನು ನೀವು ಓದ್ತಾ ಹೋಗಿ. ಅದೇ ರೀತಿ ನೀವು 4ನೇ ಪಾಠ ಆದಂಥ ಸಾಮಾಜಿಕ ಚಳವಳಿ ಮತ್ತು ಅವುಗಳ ರಾಜಕೀಯ ಪರಿಣಾಮಗಳೈತಿ. ಆ ಒಂದು ಪಾಠದಲ್ಲಿ ನೀವು ಹಿಂದುಳಿದ ವರ್ಗಗಳ ಚಳವಳಿ, ಮಹಿಳಾ ಚಳವಳಿ, ಕಾರ್ಮಿಕ ಚಳವಳಿ, ರೈತ ಚಳವಳಿ ಮತ್ತು ಪರಿಸರ ಚಳವಳಿ, ಈ ಒಂದು ಚಳವಳಿಗಳಲ್ಲಿ ನಿಮಗೆ ಮುಖ್ಯವಾಗಿ ಎರಡು ಪ್ರಶ್ನೆಯನ್ನು ಬರ್ತವೆ. ಅದೇ ರೀತಿ ನಿಮಗೆ 9ನೇ ಅಧ್ಯಾಯದಂಥ ವಿದೇಶಾಂಗ ನೀತಿ, ಅದರಲ್ಲಿ ಪಂಚಶೀಲ ತತ್ವಗಳು, ವಿದೇಶಾಂಗ ನೀತಿಯ ಪ್ರಾಮುಖ್ಯತೆ ಮತ್ತು ನೀವು ಸಮ್ಮಿಶ್ರ ಸರ್ಕಾರದ ಗುಣಗಳು ಮತ್ತು ದೋಷಗಳು ಎರಡೂ ಸಹ ಓದಿ. ಅದೇ ರೀತಿ ನೀವು ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ಸಹ ಓದಿ. ಕೇವಲ 20 ಪ್ರಶ್ನೆಗಳಿದ್ದಾವೆ. ಇದರಲ್ಲಿ 18-16 ಪ್ರಶ್ನೆಗಳನ್ನು ಓದಿ ನೀವು ಈ ಒಂದು 5 ಅಂಕದ 6 ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಪ್ರಶ್ನೆ 2023-24ನೇ ಸಾಲಿನ 10 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ನಿಮ್ಮದು ಬ್ಲೂಪ್ರಿಂಟ್ ಪ್ರಕಾರನೇ ಹೋಗ್ತಾ ಹೋಗೋಣ. 2ನೇ ಅಧ್ಯಾಯದಲ್ಲಿ ಒಂದು 10 ಅಂಕದ ಪ್ರಶ್ನೆ ಬರ್ತೈತಿ. ಅದರಲ್ಲಿ ಭಾರತದ ಪಕ್ಷ ಪದ್ಧತಿಯ ಸ್ವರೂಪ, ಇದು ಒಂದು, ಮತ್ತು ಪಕ್ಷಗಳ ಕಾರ್ಯಗಳು, ರಾಜಕೀಯ ಪಕ್ಷಗಳ ಕಾರ್ಯಗಳು, ಇವು ಎರಡರಲ್ಲಿ ಫಿಕ್ಸ್ ಒಂದು ಕ್ವಶನ್ ಬರಲೇಬೇಕು ಎಕ್ಸಾಕ್ಟ್ಲಿ. ಅದೇ ರೀತಿ 7ನೇ ಪಾಠ ಆದಂಥ ಸಮಕಾಲೀನ ರಾಜಕೀಯ ವಿದ್ಯಮಾನಗಳಲ್ಲಿ, ಅದರಲ್ಲಿ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ, ಈ ಮೂರುಗಳಲ್ಲಿ ಒಂದು ಫಿಕ್ಸ್ ಬಂದೇ ಬರ್ತೈತಿ. ಈ ವರ್ಷ ಭವಿಷ್ಯ ಖಾಸಗೀಕರಣ ಬರ್ಬೋದು, ಬಟ್ ಮೂರೂ ಸಹ ಓದಿ ನೀವು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಯಾವುದಾದ್ರೂ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಈ ಒಂದು ಕದಂಬ ಜಂಕ್ಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ